ಹಲೋ ಗೈಸ್, ವೆಲ್ಕಮ್ ಟು ಹ್ಯಾಪಿ ಚಾನಲ್. ಈಗ ಎಲ್ಲಿಗೆ ಹೋಗ್ತೀರ ಅಂದರೆ ಬಾಗ್ಲೂರಿಗೆ ಫ್ರೆಂಡ್ ಅವ್ರ ರೂಮ್ಗೆ ಹೋಗ್ತಿದ್ದೀವಿ. ಅಲ್ಲೋಗಿ ಮೀಟ್ ಆಗೋಣ. ಏನಕ್ಕಂದರೆ ಸ್ವಲ್ಪ ಕೆಲಸ ಇದೆ. ನೋಡಿ ಗೈಸ್, ಇವನೇ ಸಹನ್ ಅಂತ ನಮ್ಮ ಆಂಟಿ ಮಗ. ವೆಲ್ಕಮ್ ಟು ಹ್ಯಾಪಿ ಲಾಗ್ಸ್. ಓಕೆ, ಮಾಡ್ಕೊಂಡು ಹೋಗೋದು ಬಿದ್ರಳ್ಳಿಯಲ್ಲಿ ಹೋಗ್ತಿದ್ದೀವಿ ಗೈಸ್. ನೋಡ್ಕಳೆ ಪೈಪ್ ನಡಿ ಹತ್ರ ಹೋಗ್ತಿದ್ದೀವಿ ಇಬ್ರು. ಮೋಹನ್ ಅವ್ರ ರೂಮ್ ಹತ್ರ ಹೋಗಿ ಫುಲ್ ನಾನ್ ವೆಜ್ ಬ್ಯಾಟಿಂಗ್ ಇವತ್ತು. ಏನಂದ್ರೆ ಪೋರ್ಕ್ ಅಂತ ಬೇಜಾರು ಬಿಟ್ಕೊಂಬಿಡಿ ಗಾಯ್ಸ್. ನಮ್ಗೆ ತಿನ್ನೋದೇ ಅದು ಚಿಕನ್ನು ಪೋರ್ಕು. ಮಟನ್ ಜಾಸ್ತಿ ತಿನ್ನಲ್ಲ, ಯಾಕಂದ್ರೆ ಲೋ ಬಜೆಟ್ ಫುಡ್ ಅಂದರೆ ಮಟನ್ ಎಲ್ಲ ಅದೊತ್ತೆ. ಅದ್ರಗೋಸ್ಕರ ಈ ರೂಟಲ್ಲಿ ಇರೋದು ಹೋಗಕ್ಕೆ ಒಂದು ಲಾರಿ ಹೋಗಕ್ಕೆ ಜಾಗ ಐತೆ. ಅದರಲ್ಲಿ ಬಸ್ ಒಂದು ಕೇಳು ಸೆಂಟ್ರಲ್ಲಿ. ಅವಾಗಿಂದ ಹೋಯ್ತಿದ್ದಂಗೆ ಜಾಗನೇ ಬಿಡ್ತಲ್ಲ. ಎಪ್ಪಿ ದುಡಿದು 10,000 ರೂಪಾಯಿ ಬೇರೆ ಆಫರ್ ಕೊಡ್ತಾರೆ ಅಂತ ನೋಡಿ. ಸಂಗೀತದಲ್ಲಿ ಏನಾನಿದ್ರೆ ಹೋಗಿ ಎಂಜಾಯ್ ಮಾಡ್ಕೊಳ್ಳಿ. ಗೋಪಾಲ್ ಡ್ರೈವರ್ ಅಣ್ಣ, ದಯವಿಟ್ಟು ಜಾಗ ಬಿಡಿ. ನೋಡಿ ಜಾಗನೇ ಇಲ್ಲ. ಜಾಗ ಬಿಡಿ ಡ್ರೈವರ್ ಸಾಹೇಬ್ರೇ. ನೋಡ್ಬಿಡಿ, ಅಲ್ಲಿಂದ ಇಲ್ಲಿ ಬಂದ್ರೆ ಗುಂಡೂರ್ ಹತ್ರ ಇಲ್ಲೇ ನಮ್ಮವನ್ ಅಂಗಡಿ ಇರುತ್ತೆ. ನೋಡ್ಕೊಂಬಿಡಿ, ಅಂಗಡಿ ಹಿಂಗಿರುತ್ತೆ. ವಿಕಾಸ್ ಸಾಹೇಬ್ರದ್ದು ಅಂಗಡಿ ನೋಡಿ. ಜಿನ್ಸಿ ಅಂಗಡಿ ನಮ್ಮೊಂದೇ ಅಂಗಡಿ. ಏನಾರ ಬೇಕಾದ್ರೆ ಬಂದು ಮಾತಾಡ್ಕೊಳ್ಳಿ. ನಿಮ್ಮೊಂದ್ ಬಗ್ಗೆ ಇವಂದೇ ದಿನಸಿ ಅಂಗಡಿ. ಇದು ಬರೋದು ಎಲ್ಲಿ ಅಂದ್ರೆ ಗುಂಡೂರು ಸರ್ಕಲ್ಗಿಂತ ಸ್ವಲ್ಪ ಮುಂದೆ ಬಂದ್ರೆ ಶ್ರೀ ಕರಗದಮ್ಮ ಪ್ರಾವಿಷನ್ ಸ್ಟೋರ್. ಏನಾದರೂ ನಿಮಗೆ ರೇಷನ್ ಏನಾದರೂ ಬೇಕಾದ್ರೆ ಇವನ್ನ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರ್ ಯಾವ್ದೋ ನಮ್ಮ ಮದುವೆ ಸಪ್ಲೈ ಮಾಡ್ತಾನೆ. ಹಾಂ, ಮತ್ತೆ ಇವ್ರದ್ದು ಕುಶಲ್ ಈವೆಂಟ್ಸ್ ಅಂತ ಒಂದು ಈವೆಂಟ್ಸ್ ಇದೆ. ಯಾವ್ದಾದ್ರು ಮದುವೆ ಏನಾದರೂ ಫಂಕ್ಷನ್ಸ್ ಏನಾದರೂ ಇದ್ರೆ ಹೇಳಿ. ಅದನ್ನು ಹಾಕ್ತೀವಿ. ಒಳ್ಳೆ ಸನ್ಸೆಟ್ ವ್ಯೂ ಆಗ್ತಿದೆ. ನಾವಿರೋ ಏರಿಯಾ ಎಂತಂದ್ರೆ ಸೇಮ್ ನಮ್ಮೂರ್ ಸೈಡ್ ಹೆಂಗಿರುತ್ತೆ ಹಂಗೆ ಇರುತ್ತೆ ಗೈಸ್. ಹಳ್ಳಿ ಮನೆ, ಹಳ್ಳಿ ಥರ ವೈಬ್ಸು, ಮಾವಿನ ತೋಪು, ಜನಗಳು. ಮಾವಿನ ತೋಪು ಅಂದ್ರೆ ತೋಪು ಅಷ್ಟೇ. ಹಳ್ಳಿ ಮನೆ ನೋಡಿಲ್ಲಿ ದನ ಕಟ್ಟಾಕವ್ರೆ. ಸನ್ಸೆಟ್ ವ್ಯೂ, ಹಳ್ಳಿ ಜನ ಹೆಂಗಿರುತ್ತೆ ಹಂಗಿರುತ್ತೆ. ಬೆಂಗಳೂರಲ್ಲಿ ಕೂಡ ಹಿಂಗಿರುತ್ತೆ ಅಂತ ಗೊತ್ತಿರಲ್ಲ. ಬಾಗ್ಲೂರು ಸೈಡಲ್ಲಿ ಹಿಂಗೆಲ್ಲ ಹಿಂಗಿದೆ. ಗುಂಡೂರು ಅಂತ ಏರಿಯಾ ನೋಡ್ಕೊಳ್ಳಿ. ಯಾವತ್ತನ ಎಣ್ಣೆ ಸ್ಪಾಟ್ ಹಾಕೋದಿದ್ರೆ ಬಂದು ಹಾಕೊಳ್ಳಿ. ಒಳ್ಳೆ ಜಾಗ ಇದೆ. ಕಾಡು ಬಂದು ಗಾಯ್ಸ್, ಇದು ಎಷ್ಟಂದ್ರೆ 300 ಎಕರೆ ಕಾಡು. ಸೆಂಟ್ರಲ್ ರೋಡ್ ಹೆಂಗಿದೆ ನೋಡಿ. ಯಾವಾದರ ಬಂದು ನೈಟ್ ಟೈಮ್ ಬಂದ್ರೆ ಗಾಂಡ್ಗಾಬ್ರೀಸ್ ಆಗ್ಬಿಡ್ತೀರ ಅಷ್ಟೇ. ಈ ರೋಡಲ್ಲಿ ಅಷ್ಟು ಕತ್ಲಿರುತ್ತೆ. ಒಂದು ಗಾಡಿ ಕೂಡ ಓಡಾಡೋಲ್ಲ ಗಾಯ್ಸ್. ಮೊನ್ನೆ ಒಂದ್ಸರಿ ಏನಕ್ಕೋ ಬಂದಿದ್ವಿ, ಬಂದಂತೂ ಇದ್ರಲ್ಲಂತೂ ಸಿಗಾಕ ಮಾಡಿ. ಇವಾಗ ಅದೆಷ್ಟು ಮಾತ್ರ ಗಾಡಿ ಓಡಾಡ್ತದೆ. ನೈಟ್ ಟೈಮ್ಸ್ ಇಷ್ಟು ಮಾತ್ರ ಗಾಡಿನೇ ಓಡಾಡಲ್ಲ. ಬಟ್ ಆದ್ರೂ ಏನೇ ಹೇಳಿ, ನೇಚರ್ ಮಾತ್ರ ಅಷ್ಟಿದೆ. ಪರಿಸರ ಪ್ರೇಮಿಗಳು ನಾವೆಲ್ಲ. ನೋಡಿ ಹೆಂಗಿದೆ. ನೆಕ್ಸ್ಟ್ ನೋಡಿ ಹೆಂಗಿದೆ. ಒಳ್ಳೆ ಮಂಗಳೂರು ಸೈಡ್ ಹೋದಂಗಿದೆ ರೆಡಿ ರೋಡಲ್ಲಿ. ಚಿಕ್ಕಮಂಗ್ಳೂರು, ಕೂರ್ಗು ಹಂಗೆ ಹೋದಂಗಿದೆ ಈ ರೋಡಲ್ಲಿ. ಸೆಂಟ್ರ್ ರೋಡಲ್ಲಿ ಗಾಡಿಗಳು ಓಡ್ತಾವೆ ನೋಡಂಗೆ. ಹತ್ತು ಕಡೆ ಫಾರೆಸ್ಟು. ಏನು ಹೇಳಿ, ನೆಕ್ಸ್ಟ್ ಲೆವೆಲ್ ಜಾಗ ಇದಂತು. ಎಂಜಾಯ್ ಮಾಡ್ಕೊಳ್ಳಿ. ಬಟ್ ಮಳೆಗಾಲದಲ್ಲಂತೂ ಇನ್ನೂ ವ್ಯೂ ಸಿಗುತ್ತೆ. ಬಟ್ ಮಳೆ ಇಲ್ಲ ಅಷ್ಟೇ ಸದ್ಯಕ್ಕೆ. ಇದು ಊರ್ ದೇವರು. ಫುಲ್ ಹಳ್ಳಿ ಬಸ್ಸು ಹಾಲು ಎತ್ಕೊಂಡು ಹೋಯ್ತವ್ರೆ ಅಕ್ಕ. ನೋಡಿ ಶಾಮಂತಿ ಬೆಳೆದವ್ರು ಯಾರೋ ಪಾಪ ಈ ಏರಿಯಾದಲ್ಲಿ. ಶಾಮಂತಿ ಬೆಳೆದವರಲ್ಲಿ ಹುಡುಗನೆಲ್ಲ ಹಾಲೆಲ್ಲ ಎತ್ಕೊಂಡು ಹೋಯ್ತಾರೆ. ಈ ಥರ ನೇಚರು ಬೆಂಗಳೂರಲ್ಲಿ ಬೇಕಾದ್ರೆ ನಮ್ಮ ಸೈಡ್ ಹೋಗ್ಬಿಡಿ. ನೋಡಿ ಫ್ರೆಂಡ್ಸಪ್ ಎಲ್ಲ ಬೆಳೆದವ್ರೆ. ಪುದೀನ, ಕೊತ್ತಂಬರಿ, ನೀರು ಚಿಮ್ಮುತ್ತಾರೆ. ತಂಗಾಳಿಯಲ್ಲಿ ಬೀಳುವ ಏನೇ ಹೇಳಿ ಈ ಜೀವ ಅನಿಸುತ್ತಿದೆ ಯಾಕೋ ಇಂದು ನೀನೇ ನನ್ನವಳೆಂದು. ಮಾಯದ ಲೋಕದಿಂದ ನನಗಾಗೆ ಬಂದವಳೆಂದು. ಎಂತ ಮಧುರ ಯಾತನೆ. ಯಾಕೋತ ಈ ಸಾಂಗ್ ಬಂದಿದ್ದು ಮಳೆ ಇಲ್ಲ, ಅದ್ರಗೋಸ್ಕರ ಫೀಲ್ ಬರಲಿ ನಿಮ್ಗೋಸ್ಕರ ಅಂತ ಹಾಗೆ ಹಾಡಾಡಿದ್ದೆ.
ನೋಡಿ ಮಗ ಡೈಲಿ ಇದೆಲ್ಲ ರೀಲ್ಸ್ ಮಾಡ್ಕೊಂಡು ಲಾಗ್ಸ್ ಮಾಡ್ಕೊಂಡು ಹೋಗೋಣ ಮಗ. ಸರಿ ಬ್ರೋ, ಡೈಲಿ 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬಿಡಿ ಗಾಡಿಗ. ಬ್ರೋ ಡೋಂಟ್ ಕೇರ್. ಇನ್ ಕೇಸ್ ಏನೋ ಫೇಮಸ್ ಆದ್ರೆ ಇನ್ನ ನಿನ್ ಗಾಡಿ ನಿಬ್ಬನ್ನು ಮಾಡ್ತೀನಿ ಮಗ. ನಿಜ ಅರ್ಥ ಮಾಡ್ಕೋ. ಸರಿ ಗುರು, ಆಯ್ತು ಗುರು. ಯಾವ್ದಾರ ಇಂಟರ್ವ್ಯೂ ಕಟ್ಟಾಗ ನೀನ್ ಹೆಸರು ಹೇಳ್ತೀನಿ ಮಗ. ನೋಡು ಅರ್ಥ ಮಾಡ್ಕೋ ನಮ್ ಸಿಚುವೇಶನ್. ಈಗಲೇ ಬಜೆಟ್ ಫ್ರೆಂಡ್ಲಿ ಮಾಡೋಣ, ಅವಾಗ ನೋಡೋಣ. ನೀವು ಇಂಥ ಆಕ್ಸೆಸ್ 125 ಇನ್ನೊಂದು ಕೊಡ್ಸ್ಬಿಡ್ತೀನಿ ಮಗ. ಅವಾಗ ಏನೋ ಫೇಮಸ್ ಆದ್ರೆ ಆಯ್ತು, ಆಗಿದಾಗ್ಲಿ ಮಾಡೋಣ. ವೆಲ್ಕಮ್ ಟು ಬಾಗ್ಲೂರು. ನೋಡಿ ಬಾಗ್ಲೂರು ಕರೆಕ್ಟಾಗಿ 6:15 ಇದೆ ಅಂತ ನೇಚರ್. ಸ್ಟಿಲ್ 6:30 ಬ್ರೋ. ಬಾಗ್ಲೂರು ಸಿಗ್ನಲ್ ಜಂಪ್ ಅಷ್ಟೇ ಇವಾಗ. ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಅದು ಈ ಕಡೆ ಬಿಟ್ಟೇ ಬಿಟ್ಬಿಡು. ಕ್ಯಾಮ್ರಾ ಹಾಕ್ಬಿಟ್ಟು ಫೋಟೋ ಹಾಕ್ಬಿಡ್ತೀನಿ ಸಿಗ್ನಲ್ ಜಂಪ್ ಅಂತ. ಗ್ರಾಮ ದೇವತೆ ದೇವಸ್ಥಾನ ಆಯ್ತು, ಫುಲ್ ಫೇಮಸ್ ಬಾಗ್ಲೂರಲ್ಲಿ. ನೋಡ್ಕೊಂಡು ಹೋಗಿ ಬಾಡ್ ಮಾಡೋಣ. ಬಾಡು ಅವ್ನು ಹೆಂಗ್ ಮಾಡ್ತಾ ಇದ್ ನೋದು. ಲಾಸ್ಟ್ ನಡಿಯ ಟ್ರಾಫಿಕ್ ನೋಡಿ ಎಷ್ಟಿದ್ದ ಇದೆಯಪ್ಪ. ಆಮೇಲೆ ಬೆಂಗಳೂರು ಸವಾಸ ಅಲ್ಲ ನೋಡಿ. ಯಾವ್ದು ಜಿಮ್ ಐತೆ ಸರ್ಕೊಬ್ರು. ಇದು ಟ್ರಾಫಿಕ್ ಆರಾಮಾಗಿ ಚಿಲ್ ಮಾಡ್ಕೊಂಡು ಮಟನ್ ತಿನ್ಕೊಂಡು ಇರೋದು ಅಷ್ಟೇ ಇವಾಗ. ಲಾಗ್ ಫುಲ್ ಕತ್ಲಲ್ಲೇ ಇರುತ್ತೆ ಗೈಸ್ ನೋಡಿ. ಟ್ರೈ ಮಾಡ್ತಾ ಇದ್ದೀನಪ್ಪ. ಸಬ್ಸ್ಕ್ರೈಬ್ ಆಗ್ಬಿಡ್ರಪ್ಪ. ಬೆಂಗಳೂರಲ್ಲಿ ಯಾರನ್ನ ಇಷ್ಟು ಮಾತ್ರ ಹಂದಿ ಮಟನ್ ಮಾಡ್ಬೇಕಂದ್ರೆ ಈಗೆಲ್ಲ ಅವತಾರ ಮಾಡ್ಕೊಂಡೇ ಇರಬೇಕು ನೋಡಿ. ಬಟ್ರ್ ಮಾಡಕ್ಕವ್ರೆ ಭಟ್ರಪ್ಪ ಅಣ್ಣ ಬಂಡು ಅಲ್ಲಿ ನೋಡು ವಿಕಾಸ್ನ ಅಂಗಡಿ ಬಾಗ್ಲಾಕೊಂಬಂದು ಅದು ಮಟನ್ ತಿನ್ನಕ್ಕೆ. ವ್ಯಾಪಾರ ಮಾಡ್ತೀರ ಅಂಗಡ್ಯಾಗ? 6 ಗಂಟೆಗೆ ಬಾಗ್ಲಾಕೊಂಬಂದವನೆ ನೋಡಿ ಗಾಯ್ಸ್. ಅದು ಮಟನ್ ಮಾಡಕ್ಕೆ ಇಲ್ಲೇ ಕಟ್ ಮಾಡ್ತಾನೆ ಅಲ್ದ ಮೇಲೆ ಪ್ಲೇಟ್ ಬರ್ತೈತೆ. ಪ್ಲೇಟ್ ಮೇಲೆ ಕಟ್ ಮಾಡ್ಕೊಂತೀವಿ. ಸದ್ಯಕ್ಕೆ ಪ್ಲೇಟ್ ಬರೋರ್ಗು ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋದು ಅಷ್ಟೇ. ವಿಕಾಸ್ನು ನಿಮ್ಮ ಹೆಸರು ಹೇಳ್ಬಿಟ್ಟಿದ್ವಾ? ಮಿಥುನ್ ಅಂತ ಹೇಳ ಬ್ರೋ. ಅಲ್ಲಿ ಬ್ರಿಗೇಡ್ ಅಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಬ್ರೋ ಫ್ಲಾಟ್? ಒಂದು ಕೋತಿ ಕೊಂಡಾಕಮ್ ನೋಡು. ಸದ್ಯಕ್ಕೆ ಬಿರಿಯಾನಿ ಪಾತ್ರೆ ಮೇಲೆ ಮುಚ್ಚ ಪ್ಲೇಟ್ ಇಲ್ದಿರೋ ಪರವಾಗಿಲ್ಲ. ಅಪಾರ್ಟ್ಮೆಂಟ್ ಪುಣ್ಯಾತ್ಮ ಕ್ಯಾಶಿಯರ್ ಬರ್ತಾವನಲ್ಲಿ. ಮೋಹನ್ ರಾಜ್ ಬರ್ತಾರಪ್ಪ. ಕ್ಯಾಶಿಯರ್ ಯಾರು ಗೊತ್ತಾ? ಮೋಹನ್ ದಾಸ್ ಕರ್ಮಚಂದ್ರ ಗಾಂಧಿ. 5 minutes wait ಮಾಡಿ ಬರ್ತಾರೆ. ಕೆಟ್ಟ ಮಾತಿಗೆ ಮಾತಾಡ್ಬೇಡ. ಸೋದಾಗೆ ಅರ್ಧ ಖಾಲಿ ಮಾಡಾಕಂದಪ್ಪ ತಿನ್ನೋಣ ಅಂದ್ರೆ. ಮೋಹನ್ ದಾಸ್ ಕರ್ಮಚಂದ್ರ ಗಾಂಧಿ ನೋಡಪ್ಪ. ಒಲನ್ ಸರ್ ಮಿಥುನು ತಲೆ ತಿಂಗ್ರು ಪೆಟ್ರೋಲ್ ಹತ್ಕೊಂಡ್ ಬಂದೇರಿ. ರೋಡ ಕಟ್ ಮಾಡ್ಕೊಂಡು ಈರುಳ್ಳಿ ಕಟ್ ಮಾಡ್ತಾನೆ ಗಾಯ್ಸ್. ಪಿಂಟು ಏನ್ ಪಿಂಟು ನೀನು ಅವಸ್ತಾರ 5 ಎಕರೆ ವಾರಸ್ ಅಂತ ತಗೊಂಡಾಗ ರೋಡ ಕೂತ್ಕೊಂಡು ಈರುಳ್ಳಿ ಕಟ್ ಮಾಡ್ತಾನಪ್ಪ. ಇಂಥ ಕರ್ಮ ಇಲ್ಲಿ ನೋಡಿದ್ರೆ ಈರುಳ್ಳಿ ಕಟ್ ಮಾಡ್ತಾನೆ. ಈರುಳ್ಳಿ ಕಟ್ ಮಾಡು. ಇನ್ನೂ ಒಂದು ಪುಣ್ಯಾತ್ ಅಲ್ಲಿ ನೋಡಪ್ಪ. ಒಲೆ ಹಂಚಿರೋದು ಪಾತ್ರಿಕಕ್ಕ ಹೇಳ್ ಮೋಹನ್ ಏನಾನ ಹೇಳಪ್ಪ. ಏನ್ ಹೇಳಮ್ ಬ್ರೋ, ನಾವು ಸೌತೆಕಾಯಿ ಹೇಳ್ತಾವ್ ನೋಡ್ರಿ. ಅದು ನೋಡಲ್ಲಿ ಅವನು 50,000 ಆಗ್ಲಿ ಕ್ಯಾಕ ನೋಡಪ್ಪ. ಟೊಮೆಟೊ, ಬೆಳ್ಳುಳ್ಳಿ, ಏನ್ ಮಾಡ ಇದೀನ ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಾಕಿದೀವಿ ಗಾಯ್ಸ್. ಪಿಂಟು ಹೋಯ್ತವನ ಎತ್ಕೊಂಬ ಇಲ್ಲ. ಪಿಂಟ್ ಹಾಕೋನೆ. ಈರುಳ್ಳಿ, ಬೆಳ್ಳುಳ್ಳಿ, ಚಿಲ್ಲಿ, ಕೊತ್ತಂಬರಿ, ಪುದೀನ ಹಾಕೊಂಡು ಅಲ್ಲಾಡ್ಸ್ತಾವನೆ. ಅಣ್ಣ ಮಾಡೋಣ, ಬೇಗ ಮಾಡೋಣ ಸರಣ. ಒಲೆ ಉಪ್ತೀನಿ. ಒಲೆ ಅಂಟೈತೆ ಗಾಯ್ಸ್. ಆಗಲ್ಲ ಮಾಡಪ್ಪ. ನೀವು ಮಾಡಿ, ನಿಮ್ ಬೇಗ ಮಾಡ್ಬೇಕು ಇವಾಗ. ಬೆಂದದ ನಾ ತಿನ್ಬೇಕು ಇವಾಗ. ನೋಡಿ ಗಾಯ್ಸ್, ಡೀಸೆಲ್ ಹಚ್ಬೇಕಾ ಇನ್ನೊಂಚೂರು? ಪಾತಕ್ಕೆ ಈಚ ಕಡೆ ಆಚೆ ಕಡೆ ಹೊಗೆ ಜಾಸ್ತಿ ಬರ್ತೈತೆ ನಮ್ಮ ಮಗನ. ನೀಡು ಗೊಜ್ಜು ಹಾಕು. ಮಟನ್ ಹಾಕಿ ಬೈದ್ ಹಾಕು. ಕಾಂಗ್ರೆಸ್ ಗಿಡಗೆಲ್ಲ ಇಕ್ಕಿರೋದ್ರಾಗೆ
ಹೆಂಗೆ ಒಳ್ಳೆ ಮಟನ್ ಊಟ ಬೈರಲ್ಲಿ ಮಾಡ್ಕೊಂಡು ತಿನ್ನಿದೆ ಎಷ್ಟು ಚೆನ್ನಾಗಿರುತ್ತೆ ಮಟನ್. ಇಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ಬೇಸ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕು. ಅಂತವೆಲ್ಲ ಲಾಕ್ ಹಾಕೊಡ ನೀನು ಉದ್ಧಾರ ಮಾಡ್ಬೇಕಂತಿದ್ದೆ ಏನು ತಿರ್ಸು ಪಿಂಟು, ಬೇಗ ತಿರ್ಸು ಪಿಂಟು. ಪಾಪ ನಮ್ಮವನು ನಮ್ಮ ಮೋಹನ್ ನೋಡಿ ಹೆಂಗ್ ಕೂತಾನೆ. ಅಣ್ಣನ ಕೆಲ್ಸ ಆರಾಮಪ್ಪ, ಎಲ್ಲಿ ಹೋದ್ರು ಕೂರೋದೊಂದು ಕೆಲ್ಸ ಏನಿಲ್ಲ. ಪಾಪ ನಮ್ಮವನು ಉತ್ಸವ ಹೋಯ್ತಾನೆ, ನಾ ಇಬ್ರು ಹಿಡಿದೀವಿ. ಮಟನ್ ಬರ್ಲಿ. ಮಟನ್ ತೊಳೆದಿದ್ದೇನೆ ಪಿಂಟು. ಹಾಕ ಮಟನ್ ಮಟನ್ ಫೋರ್ಕ್ ಗಾಡಿ ಮೇಲೆ ಇಟ್ಟಿದ್ ನೋಡಿ. ಅಷ್ಟನಾಗ ತೊಳ್ದಿನಲ್ಲ, ಇನ್ನೆಷ್ಟು ಅಷ್ಟು ಅಷ್ಟು ಬಿಡ. ಇರೋ ಹಂಗೆ ಇನ್ನ 15 ನಿಮಿಷ ಹಂಗೆ ಸೋದಿಲ್ಲ ಏನಿಲ್ಲ, ಮಾಡ್ಬೇಕು, ಮಾಡ್ತಾ ಇರೋದಷ್ಟೇ. ಮಜಾ ಪಾತ್ರೆ ಮಜಾ ಪಾರ್ಕ್ ಅದು ಬಾಳೆಗೆ ಇಷ್ಟ ಹೋದ್ವಿ ಪಾರ್ಕೆ. ತಿರ್ಸೋ ಲೆಫ್ಟ್ ಲೈಟು. ಪಾರ್ಕಿನಲ್ಲಿ ಬಿರಿಯಾನಿ, ಪಾರ್ಕಿನಲ್ಲಿ ನೋಡಿ ಪಾರ್ಕಲ್ಲಿ ಬಿರಿಯಾನಿ ಮಾಡ್ತಿದ್ವಿ. ಯಾರು ಒಂದೇ ಒಂದು ನಯ ಪುಳ್ಳೆ ಕೂಡ ಇಲ್ಲ. ಅಲ್ಲಿ ನೋಡಿ ಎಲ್ಲೆಲ್ಲೋ ಮನೆಗಳು, ಎಷ್ಟು ದೂರದಲ್ಲ ಮನೆಗಳಂದ್ರೆ ಯಾರು ಒಬ್ರಿಗೊಬ್ರಿಗೆ ಅನ್ಸಲ್ಲ. ಟಾರ್ಚ್ ಹಾಕೊಂಡು ವಿಡಿಯೋ ಮಾಡ್ತಿದ್ವಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದಂತ ಮರಿಗಡೆ ನೋಡಿ. ಬಿರಿಯಾನಿ ಬೇಡ ಇತ್ತು ಹಂಗೆ ಮಾಡ, ಪೋರ್ಕ್ ಫ್ರೈ ಮಾಡ, ಬಿರಿಯಾನಿ ಬೇಡ, ಏನು ಬೇಡ. ಅಲ್ಲ ನೋಡಪ್ಪ ಮೋಹನ, ಪೋರ್ಕ್ ಮೋಹನ್ಗೆ ಪಾಪ ವಿಕಾಸ್ ರೆಕ್ಕಾಗೆಲ್ಲ ಬಿಡಿಸ್ತಾವನೆ. ಇವ್ರ ಮನೆಗೆ ನಾನು ನೋಡಿದ್ರೆ ನಂಗೆ ಗೊತ್ತಿಲ್ಲಪ್ಪ. ನಿಮ್ಮ ಮನೆಗಪ್ಪ, ಹಿಂಗೆ ಎತ್ಕೊಂಡು ತಗಾಪಿಟ್ಟು ದುರ್ಗ ಲೈಕ್ ಬಿಡ. ಅವ್ನು ಇಕ್ಕೋದು 1/4 kg ಮಟನ್ಗೆ 1/2 kg ಬೇಯ್ದು ನೀನು 1 ಗಂಟೆ ಬೇಕು. 1.5 kg ಎಲ್ಲಿ ಬೇಯಿಸ್ತು ಇಷ್ಟರಲ್ಲಿ ಅಪ್ಪ, ಆಗಲ್ಲ. ಅದು ಪ್ಲೇಟ್ ಇಲ್ಲ ಏನಿಲ್ಲ, ಹೆಂಗೆ ಇರ್ತದ? ಪ್ಲೇಟ್ ಆದ್ರೆ ಬಂದರೆ ಬೇಗ ಬೇಯ್ತದ. ಪ್ಲೇಟ್ ಇಲ್ಲಿದೆ, ಹೆಂಗೆ ಬೇಯಿಸ್ತು 1.5 kg? ಬಟ್ಟಿಲ್ಲ, ಪ್ಲೇಟ್ ಇಲ್ಲ, ಲವಡ ಇಲ್ಲ. ನೀನು ಇದೆಲ್ಲ ಮಾತಾಡಬಾರ್ದು. ಇದು ಲಾಗು, ಲಾಗು. ಇವನೇ ಲೋಡ ಅಂದಿದ್ದು ತಲೆ. ಎಲ್ಲ ಫ್ರೆಶ್ ಮಾಲ್ ಇರೋದು. ಮೀನು ಫೋರ್ಕೆಲ್ಲ ತಿರ್ಸ್ತಾನ ಪಾಪ ನಮ್ಮ ತಿಂತಿದಾನ. ಜಾಸ್ತಿ ಹೋಗಿ ಬರ್ತದೆ ಬಿಂಕ್ಲಿ. ನೀನು ಚಿಕ್ಕ ಮುಚ್ಕೊಂಡು ಮಾಡಲ್ಲಿ ಬಂದ್ರೆ ಕೆಳಗಂಟಾಗ ಹೋಗ್ಬಿಡ್ವಾ ಬಾಪ. ಅದು ಬೈತಾ ಇರ್ತದೆ ತಿರ್ಸಾರ. ನೀನು ನಿನ್ನೆ ಮಾಡೋ ಕೆಲಸ ಇಲ್ಲ, ಬಾರ ಸಣ್ಣ ಕೆಳಗಂಟ ಹೋಗ್ಬಿಟ್ಬರ. ಮಾತಾಡ್ಬೇಡ್ರಪ್ಪ, ಗೊಬ್ಬ ಮಾತಿಗೆಲ್ಲ ನೋಡಪ್ಪ. ಬೆಂಕಿ ಯಾಕಂದ್ರೆ ಪಾದ್ರಿ ಸುಟ್ಟಾಕಿದ್ರೆ ಬೆಂಕಿ ಹಾಕಿ ಇಕ್ಕೋರಿ ಇವರು. ನಮ್ಮ ನೋಡಿ ಹೆಂಗೆ ಆಗ್ತಾವಂತ. ಸುಟ್ರೆ ಬೇಗ ಸುಟ್ರೆ ಮತ್ತನ್ನ. ಪಿಂಟು ಟೊಮೆಟೊ ಮಾಡ್ತಾಗವ್ರೆ, ಬೆಳ್ಳುಳ್ಳಿ ಮಾಡ್ತಾಗವ್ರೆ, ಪೆಪ್ಪರ್ ಪೌಡ್ರ್ ಮಾಡ್ತಾಗವ್ರೆ. ಏನು ಸಿಕ್ಕಿದೆ ಅವೆಲ್ಲ ಹಾಕಿ ಮಾಡೋದು ಅಷ್ಟೇ ಇವಾಗ. ಸ್ಕೂಟಿ ಹಾಕೊಂಡು ಹೋಗ್ಬಿಡ್ರಾ? ಎತ್ಕೊಳ್ಳಿ, ಗಾಡಿ ಹಾಕೊಂಬರ್ಬೇಕು, ಅಲ್ಕೋಬೇಕಾ? ನಿಮ್ದೇನು 10 ಗಂಟೆ ಏನು ಮಾಡೋಕ್ಕೂ ಆಗಲ್ಲ. ಬಟ್ ಏನು ಹೇಳಿ, ಆಚೆ ಕಡೆ ತಿನ್ಕೊಂಡ್ ಊಟ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಮಾತ್ರ ಅಲ್ಟಿ ಇರುತ್ತೆ. ಲೈಫ್ನ ಎಂಜಾಯ್ ಮಾಡಿ. ಬೆಂಗಳೂರಲ್ಲಿ ಇದ್ಕೊಂಡು ಕೂಡ ಈ ಥರ ಮಾಡ್ತಿದ್ವಿ ಅಂದರೆ ಯೋಚನೆ ಮಾಡಿ ಹೆಂಗೆ ಬದುಕ್ತಿದ್ದೀವಿ, ಹೆಂಗೆ ಲೀಡ್ ಮಾಡ್ತಿದ್ದೀವಿ ಅಂತ.